ನಮಸ್ತೆ ಎಲ್ಲರಿಗೂ ಕನ್ನಡ ಮಾಧ್ಯಮಕ್ಕೆ ಸ್ವಾಗತ. ನಾನು ಸೌಮ್ಯ. ವಿಷ್ಣುವಿನ 4ನೇ ಅವತಾರ ನರಸಿಂಹಸ್ವಾಮಿ ಅವತಾರ. ನಾವು ಕರ್ನಾಟಕದ ಹಲವು ಭಾಗಗಳಲ್ಲಿ ಅನೇಕ ನರಸಿಂಹಸ್ವಾಮಿಯ ದೇವಾಲಯಗಳನ್ನು ಕಾಣಬಹುದು. ಇವತ್ತಿನ ಈ ಸಂಚಿಕೆಯಲ್ಲಿ ನಾನು ಅಂತಹದೇ ಆದ 1200 ವರ್ಷಗಳ ಇತಿಹಾಸ ಇರುವಂತಹ ಒಂದು ಅದ್ಭುತವಾದ ದೇವಸ್ಥಾನದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಿದ್ರೆ ಬನ್ನಿ ಈ ದೇವಸ್ಥಾನದ ಮತ್ತಷ್ಟು ವಿಶೇಷತೆಗಳನ್ನು ಈ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ನಿಲುವಾಗಲು ಗ್ರಾಮದಲ್ಲಿರತಕ್ಕಂಥ ಶ್ರೀ ಯೋಗ ನರಸಿಂಹಸ್ವಾಮಿ ದೇವಸ್ಥಾನವು ಮದ್ದೂರಿನಿಂದ ಸುಮಾರು 14 ಕಿಲೋಮೀಟರ್ ದೂರದಲ್ಲಿದೆ. ಈ ಒಂದು ದೇವಸ್ಥಾನವನ್ನು ರಸ್ತೆ ಮಾರ್ಗದ ಮುಖಾಂತರ ನಾವು ತಲುಪಬಹುದು. ಸುಮಾರು 1200 ವರ್ಷಗಳಷ್ಟು ಇತಿಹಾಸವಿರುವಂತಹ ಶ್ರೀ ಯೋಗ ನರಸಿಂಹಸ್ವಾಮಿ ದೇವಸ್ಥಾನವು ಚೋಳರ ಕಾಲದಲ್ಲಿ ನಿರ್ಮಾಣಗೊಂಡಿದೆ. ಇತ್ತೀಚಿನ ದಿನಗಳಲ್ಲಿ ದೇವಾಲಯದ ಹೊರಾಂಗಣ ಆವರಣ ಹಾಗೂ ಗೋಪುರವನ್ನು ಜೀರ್ಣೋದ್ಧಾರ ಕೂಡ ಮಾಡಲಾಗಿದೆ. ಗ್ರಾಮದ ಹೃದಯ ಭಾಗದಲ್ಲಿರತಕ್ಕಂಥ ಶ್ರೀ ಯೋಗ ನರಸಿಂಹಸ್ವಾಮಿ ದೇವಸ್ಥಾನವು ಧಾರ್ಮಿಕ ದತ್ತಿ ಇಲಾಖೆಗೆ ಸೇರಲ್ಪಟ್ಟಿದೆ. ಇತ್ತೀಚಿನ ದಿನಗಳಲ್ಲಿ ಭಾರೀ ಭಕ್ತರು ದೂರದ ಊರುಗಳಿಂದ ಬರುತ್ತಿದ್ದು ಮತ್ತಷ್ಟು ಭಕ್ತಾದಿಗಳಿಗೆ ಉಪಯೋಗವಾಗಲಿ ಎಂದು ನಾವು ಈ ಒಂದು ವಿಡಿಯೋ ಚಿತ್ರೀಕರಣವನ್ನು ಮಾಡುತ್ತಿದ್ದೇವೆ. ಈ ಹಿಂದೆ ಹೇಳಿದಂತೆ ಇತ್ತೀಚಿನ ದಿನಗಳಲ್ಲಿ ಜೀರ್ಣೋದ್ಧಾರಗೊಂಡ ಈ ಒಂದು ದೇವಾಲಯವನ್ನು ಧರ್ಮಸ್ಥಳದ ಧರ್ಮಾಧಿಕಾರಿ ಶ್ರೀ ವೀರೇಂದ್ರ ಹೆಗಡೆಯವರ ಅಮೃತ ಹಸ್ತದಿಂದ ಜೀರ್ಣೋದ್ಧಾರ ಮಾಡಲಾಗಿದೆ. ಹಾಗೂ ಈ ಒಂದು ದೇವಸ್ಥಾನದ ಆವರಣದಲ್ಲಿ ಗ್ರಾಮ ದೇವತೆ ಸಾಕಮ್ಮ ದೇವಿಯವರ ದೇವಾಲಯವೂ ಕೂಡ ಇದೆ. ಹಾಗಿದ್ರೆ ಯಾಕೆ ತಡ ವೀಕ್ಷಕರೇ, ಬನ್ನಿ ದೇವಸ್ಥಾನದ ಒಳಗೆ ಹೋಗೋಣ. ಹಾಗೆ ದೇವಸ್ಥಾನದ ಬಗ್ಗೆ ಮತ್ತಷ್ಟು ಮಾಹಿತಿಗಳನ್ನ ನಾವು ತಿಳಿದುಕೊಳ್ಳೋಣ. ಯೋಗ ಭಂಗಿಯಲ್ಲಿ ಕುಳಿತಿರುವಂತಹ ಶ್ರೀ ನರಸಿಂಹಸ್ವಾಮಿ ದೇವರ ವಿಗ್ರಹವನ್ನ ಮಂಡ್ಯ ಜಿಲ್ಲೆಯ ಮೇಲುಕೋಟೆ ಗ್ರಾಮದಲ್ಲಿ ನಾವು ಕಾಣಬಹುದು. ಅದೇ ರೀತಿ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ನಿಲುವಾಗಲು ಗ್ರಾಮದಲ್ಲೂ ಸಹ ಚೋಳರ ಕಾಲದಲ್ಲಿ ನಿರ್ಮಾಣಗೊಂಡಂಥ ಈ ಒಂದು ದೇವಾಲಯದ ಆವರಣದಲ್ಲೂ ಸಹ ನಾವು ಕಾಣಬಹುದು. ಇಂದಿಗೂ ಸಹ ದೇವಸ್ಥಾನದ ಒಳಾಂಗಣ ಆವರಣ ಏನಿದೆ ಅಂದರೆ 4 ಕಂಬಗಳು ಇರತಕ್ಕಂಥ ಒಳಾಂಗಣ ಆವರಣ ಹಾಗೂ ಗರ್ಭಗುಡಿಯನ್ನು ಚೋಳರ ಕಾಲದಲ್ಲಿ ನಿರ್ಮಾಣಗೊಂಡಿದ್ದು, ತದನಂತರದ ಹೊರಾಂಗಣ ಆವರಣವನ್ನು ಅಂದರೆ ಗೋಪುರ ಹಾಗೂ ಹೊರಾಂಗಣ ಆವರಣವನ್ನು ಇತ್ತೀಚೆಗೆ ಗ್ರಾಮಸ್ಥರು ಹಾಗೂ ದೇವಸ್ಥಾನದ ಆಡಳಿತ ಮಂಡಳಿ ಜೀರ್ಣೋದ್ಧಾರ ಕೂಡ ಮಾಡಲಾಗಿದೆ. ಇದೇ ದೇವಸ್ಥಾನದ ಆವರಣದಲ್ಲಿ ಸಾಕಮ್ಮ ದೇವಿ ಅಂದರೆ ಗ್ರಾಮ ದೇವತೆಯ ದೇವಸ್ಥಾನವೂ ಸಹ ಇದ್ದು, ದೇವಸ್ಥಾನದ ಪಕ್ಕದಲ್ಲೇ ಪಾಕಶಾಲೆ ಕೂಡ ಇದೆ. ಮಾಹಿತಿ ಹಾಗೂ ಪ್ರಚಾರದ ಕೊರತೆಯಿಂದ ಹಲವಾರು ಭಕ್ತಾದಿಗಳಿಗೆ ಈ ಒಂದು ದೇವಸ್ಥಾನದ ಬಗ್ಗೆ ಮಾಹಿತಿ ಇಲ್ಲ. ಬೆಂಗಳೂರಿಂದ ಸುಮಾರು 88 ಕಿಲೋಮೀಟರ್ ಅಂತರದಲ್ಲಿ ಇರತಕ್ಕಂಥ ಈ ಒಂದು ದೇವಸ್ಥಾನದ ಸಂಪೂರ್ಣ ಮಾಹಿತಿಯನ್ನು ನಾವು ನಮ್ಮ ಚಾನೆಲ್ ವತಿಯಿಂದ ನೀಡುತ್ತಿದ್ದೇವೆ. ಹಾಗೆ ಈ ಒಂದು ದೇವಸ್ಥಾನಕ್ಕೆ ಬಂದು ಒಳಿತನ್ನು ಕಂಡಂಥ ಭಕ್ತರೊಬ್ಬರು ನಮ್ಮ ಜೊತೆ ಮಾತನಾಡಿದ್ದಾರೆ. ಬನ್ನಿ ಅವರ ಒಂದು ಅಭಿಪ್ರಾಯವನ್ನು ಕೇಳೋಣ. ನಮಸ್ಕಾರ, ನಾನು ಇದೇ ಗ್ರಾಮದವನು. ನನ್ನ ಹೆಸರು ಕೃಷ್ಣೇಗೌಡ ಎಂಡಿ ಅಂತೇಳಿ. ಇದು ನಮ್ಮ ಗ್ರಾಮದಲ್ಲೇ ಇರ್ತಕ್ಕಂಥ ಶ್ರೀ ಯೋಗ ನರಸಿಂಹಸ್ವಾಮಿ ದೇವಸ್ಥಾನ. ಇದು ಬಹಳ ಫೇಮಸ್ಸು. ಮತ್ತು ಹೊರದೇಶದಿಂದ ಆಗ್ಬೋದು, ನಮ್ಮ ಗ್ರಾಮದವ್ರದ್ದಾಗ್ಬೋದು, ವಿಶೇಷ ವರ್ಷಕ್ಕೆ 2 ಸರಿ 3 ಸರಿ ಈ ರೀತಿಯಲ್ಲಿ ವಿಶೇಷವಾಗಿ ಪೂಜೆ ಪುರಸ್ಕಾರ ಎಲ್ಲ ನಡೆಯುತ್ತದೆ. ಈ ದೇವಸ್ಥಾನಕ್ಕೆ ಬಂದಂಥವರು ಪದೇ ಪದೇ ಬರನೇ ಅನಿಸುತ್ತೆ. ಆ ರೀತಿಯಲ್ಲಿ ಶ್ರೀ ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ಆ ಬಂದಂಥ ಭಕ್ತಾದಿಗಳಿಗೆ ವಿಶೇಷವಾಗಿ ಯೋಗ ಕೊಡೋ ರೀತಿಯಲ್ಲಿ ಆ ಯೋಗ ನರಸಿಂಹಸ್ವಾಮಿನಲ್ಲೇ ಇರ್ತಕ್ಕಂಥ ಹೆಸರೇ ಶ್ರೀ ಯೋಗ. ಅದೇ ರೀತಿಯಲ್ಲಿ ಅವರ ಜೀವನದಲ್ಲಿ ಯೋಗ ಬರುವಂಥ ಚಾನ್ಸು ಹೆಚ್ಚಿದೆ. ಈ ನಮ್ಮ ಗ್ರಾಮದಲ್ಲಿರ್ತಕ್ಕಂಥ ಶ್ರೀ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದ ದರ್ಶನ ಮಾಡ್ಕೊಂಡು ಹೋಗ್ತಂಥ ಭಕ್ತಾದಿಗಳು ವರ್ಷಕ್ಕೆ 4-5 ಸರಿ ಬರುವಂಥ ರೀತಿಯಲ್ಲಿ ಇದೆ ಈ ದೇವಸ್ಥಾನ. ಈ ಒಂದು ದೇವಸ್ಥಾನಕ್ಕೆ ಬಂದು ಒಳಿತನ್ನು ಕಂಡಂಥ ಸ್ಥಳೀಯ ಗ್ರಾಮಸ್ಥರು ತಮ್ಮ ಅಭಿಪ್ರಾಯವನ್ನು ಹೇಳಿದರು. ಹಾಗೆ ವೀಕ್ಷಕರೇ, ನಿಮಗೂ ಸಹ ಶ್ರೀ ಯೋಗ ನರಸಿಂಹಸ್ವಾಮಿಯವರನ್ನು ನೋಡುವಂಥ ಯೋಗ ಬಹುಬೇಗನೆ ಕೂಡಿ ಬರಲಿ ಅಂತ ನಾನು ಕೂಡ ಕೇಳ್ಕೊಳ್ತಾ, ಸದ್ಯಕ್ಕೆ ಸ್ವಾಮಿಯವರಿಗೆ ಒಂದು ಮಹಾ ಮಂಗಳಾರತಿಯನ್ನು ಮಾಡ್ತಾ ಇದ್ದಾರೆ. ಆ ಒಂದು ಮಹಾ ಮಂಗಳಾರತಿಯ ದೃಶ್ಯವನ್ನು ನಿಮಗಾಗಿ ಪ್ರಸಾರ ಮಾಡ್ತಾ ಇದ್ದೀವಿ, ನೋಡಿ ಬನ್ನಿ.
ಮಹಾಮಂಗಳಾರತಿಯ ದೃಶ್ಯವನ್ನು ನೋಡಿ ನೀವು ಕೂಡ ಪುನೀತರಾಗಿದ್ದೀರಿ ಅಂತ ಭಾವಿಸುತ್ತಾ ಈ ಒಂದು ದೇವಸ್ಥಾನದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಇಲ್ಲಿನ ಪ್ರಧಾನ ಅರ್ಚಕರು ನಿಮಗೆ ತಿಳಿಸ್ಕೊಡ್ತಾರೆ. ಬನ್ನಿ ಕೇಳೋಣ. ಕಾಯ ವಿದ್ಮಹೆ ತೀಕ್ಷ್ಣಧನುಷ್ಟಾಯ ಧೀಮಹಿ ತನ್ನೋ ನರಸಿಂಹ ಪ್ರಚೋದಯಾತ್. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರೇ ಮೃತ್ಯೋಯೋ ಮೃತ್ಯೋ ನಮಾಮ್ಯಹಂ. ನಿಲುವಾಗಿಲು ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಶ್ರೀ ಯೋಗ ನರಸಿಂಹಸ್ವಾಮಿಯವರು ನೆಲೆಗೊಂಡಿದ್ದು 1200 ವರ್ಷಗಳ ಇತಿಹಾಸ ಈ ಒಂದು ದೇವಾಲಯಕ್ಕೆ ಇರುವುದರಿಂದ ಈ ಒಂದು ದೇವಾಲಯವನ್ನು ಆಗಿನ ಚೋಳರ ಕಾಲದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆಂದು ಒಂದು ಪ್ರತೀತಿ ಇದೆ. ಹಾಗಾಗಿ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಎಲ್ಲ ಭಕ್ತಾದಿಗಳು ತುಂಬ ದೂರದ ಊರುಗಳಿಂದ ಮತ್ತು ಊರಿನ ಗ್ರಾಮಸ್ಥರುಗಳು ಕೂಡ ಮತ್ತು ಜೊತೆಗೆ ಈ ಒಂದು ದೇವಾಲಯದಲ್ಲಿ ಒಂದು ಶ್ರೀ ವೈಷ್ಣವ ಟ್ರಸ್ಟನ್ನು ನಿಲುವಾಗಿಲು ಅಭಿವೃದ್ಧಿ ಸಂಘದ ಹೆಸರಿನಲ್ಲಿ ಈ ಒಂದು ದೇವಸ್ಥಾನದ ಅಭಿವೃದ್ಧಿಯ ಹೆಚ್ಚಿನ ಕಾರ್ಯಕ್ರಮಗಳನ್ನು ನಡೆಸುತ್ತಿದ್ದು, ಈ ಒಂದು ಟ್ರಸ್ಟಿನ ಅಧ್ಯಕ್ಷರಾದ SV ವೆಂಕಟಪತಿ ಅಯ್ಯಂಗಾರ್ ಮತ್ತು RA ಭಗವಾನ್ ಮತ್ತು D ಯೋಗಾನಂದ್ ಒಂದು ನೇತೃತ್ವದಲ್ಲಿ ಪ್ರತಿ ವರ್ಷದಂತೆ ಮೇ ಅಥವಾ ಜೂನ್ನಲ್ಲಿ ಇಲ್ಲಿ ನರಸಿಂಹ ಜಯಂತಿ, ಸೌರಮಾನದ ನರಸಿಂಹ ಜಯಂತಿ ಪದ್ಧತಿ ನಡೆಯುತ್ತಿದ್ದು, ಇಲ್ಲಿ ಚಾಂದ್ರಮಾನ ನರಸಿಂಹ ಜಯಂತಿಗಿಂತ ಆದ ಮೇಲೆ ಸೌರಮಾನ ನರಸಿಂಹ ಜಯಂತಿಯನ್ನು ನಡೆಸಿಕೊಂಡು ಬರುತ್ತಿದ್ದು, ದಯಮಾಡಿ ಎಲ್ಲ ಭಕ್ತಾದಿಗಳು ಈ ಒಂದು ಪುಣ್ಯಕ್ಷೇತ್ರಕ್ಕೆ ಬರುತ್ತಾರೆ. ಇಲ್ಲಿಯ ಇನ್ನೊಂದು ಪ್ರಸಿದ್ಧಿಯ ಒಂದು ವಾತಾವರಣವೆಂದರೆ ಇದು ಸಿದ್ಧಿ ಕ್ಷೇತ್ರ. ಇಲ್ಲಿ ಏನು ಭಕ್ತಾದಿಗಳು ತಮ್ಮ ಕಲ್ಪನೆಯನ್ನು ಕಲ್ಪಿಸಿಕೊಂಡು ಭಗವಂತನಲ್ಲಿ ನಿವೇದನೆ ಮಾಡಿಕೊಂಡರೆ ಆ ಒಂದು ಕಾರ್ಯಕ್ರಮಗಳು ಇಲ್ಲಿ ಈಡೇರುತ್ತದೆ ಎಂದು ಒಂದು ಪ್ರತೀತಿ ಇದೆ. ಹಾಗಾಗಿ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಶ್ರೀ ಯೋಗ ನರಸಿಂಹಸ್ವಾಮಿಯವರು ಬರುವ ಭಕ್ತಾದಿಗಳಿಗೆ ಹೆಚ್ಚಿನ ರೀತಿಯಲ್ಲಿ ಆಶೀರ್ವದಿಸುವುದರ ಮೂಲಕ ಎಲ್ಲ ಭಕ್ತಾದಿಗಳಿಗೂ ಒಂದು ಒಳ್ಳೆಯ ಒಂದು ಆಶೀರ್ವಾದವನ್ನು ಮಾಡುತ್ತಿರುವುದರಿಂದ ಭಕ್ತಾದಿಗಳು ಸಕಾಲಕ್ಕೆ ಅಂದರೆ ನರಸಿಂಹ ಜಯಂತಿಯ ಒಂದು ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಸೇವೆಯನ್ನು ನಡೆಸಿಕೊಡುತ್ತಿರುತ್ತಾರೆ. ಆ ದಿನ ಎಲ್ಲರಿಗೂ ಅನ್ನ ಸಂತರ್ಪಣೆಯ ಕಾರ್ಯಕ್ರಮವನ್ನು ಟ್ರಸ್ಟಿನ ವತಿಯಿಂದ ಇಟ್ಟುಕೊಂಡಿದ್ದು, ಊರಿನ ಗ್ರಾಮಸ್ಥರುಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಲ್ಲಿ ವಿಶೇಷವಾಗಿ ವೈಕುಂಠ ಏಕಾದಶಿಯ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರುತ್ತಿದ್ದು, ಎಲ್ಲ ಭಕ್ತಾದಿಗಳು ಆ ದಿನವೂ ಕೂಡ ಶ್ರೀ ನಿಲುವಾಗಿಲು ಯೋಗ ನರಸಿಂಹಸ್ವಾಮಿಯವರ ದೇವಾಲಯದಲ್ಲಿ ವೈಕುಂಠ ಏಕಾದಶಿಯ ವೈಕುಂಠ ದ್ವಾರವನ್ನು ಪ್ರವೇಶ ಮಾಡುವುದರ ಮೂಲಕ ಆ ಭಗವಂತನ ಕೃಪೆಗೆ ಪಾತ್ರರಾಗುತ್ತಿರುತ್ತಾರೆ. ಎಲ್ಲ ಭಕ್ತಾದಿಗಳು ಈ ಒಂದು ಪುಣ್ಯಕ್ಷೇತ್ರಕ್ಕೆ ಬಂದು ಶ್ರೀ ಯೋಗ ನರಸಿಂಹಸ್ವಾಮಿಯವರನ್ನು ತಾವು ಪೂಜಿಸಿ ತಮ್ಮ ಇಷ್ಟಾರ್ಥವನ್ನು ಈಡೇರಿಸಿಕೊಳ್ಳಬೇಕೆಂದು ಈ ಮೂಲಕ ತಮ್ಮಲ್ಲಿ ಕಳಕಳಿಯ ಮನವಿ. ಇನ್ನು ವಿಶೇಷವಾದಂಥ ದಿನಗಳಲ್ಲಿ ಸ್ವಾಮಿಗೆ ವಿಶೇಷವಾದಂಥ ಅಲಂಕಾರ ಹಾಗೂ ಪೂಜೆಯನ್ನ ಮಾಡಲಾಗುತ್ತದೆ. ಈ ಒಂದು ದೇವಸ್ಥಾನದ ಪಕ್ಕದಲ್ಲೇ ವಸತಿ ಗೃಹವಿದ್ದು ಭಕ್ತಾದಿಗಳು ಅಂದರೆ ದೂರದ ಊರಿಂದ ಬರ್ತಕ್ಕಂಥ ಭಕ್ತಾದಿಗಳು ಇಲ್ಲಿ ತಂಗಬಹುದು. ದೇವಸ್ಥಾನದ ಪೂಜೆ ಹಾಗೂ ಇತರ ಮಾಹಿತಿಗಳಿಗಾಗಿ ನಾವು ಕೆಳಗೆ ಕೊಟ್ಟಿರುವಂಥ ಅರ್ಚಕರ ನಂಬರ್ಗೆ ನೀವು ಫೋನ್ ಮಾಡಿ ದೇವಸ್ಥಾನದ ಬಗ್ಗೆ ಮಾಹಿತಿಯನ್ನ ತಿಳಿದುಕೊಳ್ಳಬಹುದು. ನೀವೀಗ ನೋಡುತ್ತಾ ಇರುವಂಥ ದೃಶ್ಯ ದೇವಾಲಯದ ಪಕ್ಕದಲ್ಲೇ ಇರತಕ್ಕಂಥ ವಸತಿ ಗೃಹ. ನನ್ನ ಈ ಚಾನಲ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದಗಳು.